ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವಿಡಿಯೋಗೆ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಮೇಕಪ್ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೈ ದಿ ವೇ ಇದು ಯಾವುದೇ ರೀತಿ ಹೆವಿ ಮೇಕಪ್ ಅಂತ ಏನಲ್ಲ, ಸಿಂಪಲ್ ಆಗಿ ಸಟಲ್ ಆಗಿ ಹೇಗೆ ಮಾಡ್ಕೊಳ್ಳೋದು ಆ್ಯಂಡ್ ಯಾವುದೇ ಫಂಕ್ಷನ್ಗೆ ಬೇಕಿದ್ರು ನೀವು ಈ ಮೇಕಪ್ನ ಡೆಪಾಸಿಟ್ ಮಾಡ್ಕೊಳ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಇವಾಗ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಮೇಕಪ್ ಸ್ಟಾರ್ಟ್ ಮಾಡಿ. ಎಲ್ಲೋಡಿ ಎಷ್ಟು ದೊಡ್ಡ ಪಿಂಪಲ್ ಆಗಿದೆ ಎರಡೂ ಕಡೆ. ಆ್ಯಂಡ್ ಈ ಕಡೆನೂ ಇಲ್ಲಾಗಿದೆ. ಆ್ಯಂಡ್ ಇಲ್ಲೊಂದು ಚಿಕ್ಕದಾಗಿತ್ತು, ಕಿತ್ತಾಕೋಬಿಟ್ಟೆ. ಸೊ ಅದ ಮಾರ್ಕ್ ಹಾಗೆ ಉಳ್ಕೊಂಡಿದೆ. ಆ್ಯಂಡ್ ಇದೆರಡು ಅಂತೂ ಸಖತ್ ದೊಡ್ಡದಾಗಿದೆ. ನಂಗೆ ಗೊತ್ತು ಹಲಸಿನ ಹಣ್ಣು ತಿಂದೆ ಅಲ್ವಾ, ಮೇ ಬಿ ಅದ್ರದ್ದು ಎಫೆಕ್ಟ್ ಅಂತ ಅನ್ಸುತ್ತೆ. ಸಿಕ್ಕಾಪಟ್ಟೆ ಹೀಟ್ ಅಲ್ವಾ ಹಲಸಿನ ಹಣ್ಣು. ಸೊ ಬಟ್ ಎನಿವೇ ಇಟ್ಸ್ ಓಕೆ. ಫಸ್ಟ್ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಟೋನರ್ ಅಪ್ಲೈ ಮಾಡಿ ಆಗಿದೆ. ಆ್ಯಂಡ್ 120 ಸೆಕೆಂಡ್ಸ್ ಬಿಡ್ತೀನಿ. ಟೈಮ್ ಇದ್ದಾಗ ಖಂಡಿತ ನಾನು ಬಿಟ್ಟೆ ಅಪ್ಲೈ ಮಾಡೋದು, ಲೇಯರ್ ಅಪ್ ಮಾಡೋದು, ಇಲ್ಲಾಂದರೆ ಡೈರೆಕ್ಟ್ ಯೂಸ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಟೈಮ್ ಇದೆಯಲ್ಲ, ಬಿಡೋಣ. ನೆಕ್ಸ್ಟು ಸನ್ಸ್ಕ್ರೀನ್ನ ಸ್ಕಿಪ್ ಮಾಡಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ನೀವು ಹೊರಗಡೆ ಹೋಗ್ತಿರಲ್ವಾ, ಮಿಸ್ ಮಾಡಿದೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಸ್ಪೆಷಲಿ ಸಮ್ಮರ್ಲಂತೂ ಯೂಸ್ ಮಾಡಲೇಬೇಕು. ಇವಾಗ ನಾನು ಮನೇಲಿದ್ದೀನಿ ಅಂದ್ಬಿಟ್ಟು ನಾನು ಸನ್ಸ್ಕ್ರೀನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ನಾನು ಮಾಯ್ಶ್ಚರೈಸರ್ಗೆ ವಿಶ್ಕೇರ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಬರೀ ಟೋನರ್ ಮತ್ತು ಮಾಯ್ಶ್ಚರೈಸರ್ ಎರಡೇ ಯೂಸ್ ಮಾಡೋದು. ನೀವು ಟೋನರು, ಸೀರಮು, ಸನ್ಸ್ಕ್ರೀನು, ಮಾಯ್ಶ್ಚರೈಸರ್, ಪ್ರೈಮರ್ ಇಷ್ಟು ಯೂಸ್ ಮಾಡಬೇಕು. ಓಕೆನಾ? ನಾನು ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ಕಲರ್ ಕರೆಕ್ಷನ್. ನಾನು ಪಿಗ್ಮೆಂಟೇಷನ್ ಇದೆ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನೀವೇನಾದರೂ ಫೌಂಡೇಶನ್ ಯೂಸ್ ಮಾಡ್ತೀರಂದರೆ ಸ್ಕಿಪ್ ಮಾಡ್ದಂಗೆ ಕಲರ್ ಕರೆಕ್ಟರ್ನ ಯೂಸ್ ಮಾಡಿ. ಇಲ್ಲ ಟಿಂಟ್ ಯೂಸ್ ಮಾಡ್ತೀವಿ, BB ಕ್ರೀಮ್ ಯೂಸ್ ಮಾಡ್ತೀರಂದರೆ ದಯವಿಟ್ಟು ಕಲರ್ ಕರೆಕ್ಟರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ತುಂಬ ಪಾಪ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಈಗ ನಾನು ಎಲೆಗರ್ಲ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ, ಎರಡೇ ಕಡೆ ಆ್ಯಕ್ಚುಲಿ ಇರೋದು ತುಂಬ ದೊಡ್ಡದಾಗಂದರೆ ಇದು ವಿಸಿಬಲ್ ಆಗಿದೆ. ಆ್ಯಂಡ್ ಇದನ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಬಿಡಿ. 1-2 ಮಿನಿಟ್ಸ್ ಅಟ್ಲೀಸ್ಟ್ ಬಿಡಿ, ಅದು ಸೆಟ್ ಆಗಲಿ. ಆಮೇಲೆ ನೀವು ಇದ್ರ ಮೇಲೆ ಫೌಂಡೇಶನ್ ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನು ಫೌಂಡೇಶನ್ ಯೂಸ್ ಮಾಡ್ತಿಲ್ಲ, ಕನ್ಸೀಲರ್ ಯೂಸ್ ಮಾಡ್ತೀನಿ. ಬೈ ದಿ ವೇ ಇದು ನನ್ನ ಫೇವ್ರೇಟ್ ಅಥವಾ ಒನ್ ಟೈಮಲ್ಲಿ ಫಿಟ್ ಮಿ ಅವ್ರದ್ದು ಶೇಡ್ ಬಂದು 40. ಟ್ಯಾಗ್ ಮಾಡುತ್ತೀನಿ, ಬೇಕಾದ್ರೆ ಚೆಕ್ ಮಾಡಿ. ಒನ್ ಆಫ್ ದಿ ಬೆಸ್ಟ್ ಕನ್ಸೀಲರ್ ಆ ಟೈಮಲ್ಲಿ. ಸೊ ಇವಾಗ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ಇವತ್ತು ನಾನು ಲೈಟ್ ಮೇಕಪ್ ಮಾಡ್ತಾ ಇರೋದ್ರಿಂದ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಶೆಕೆ ಆಗ್ತಿದೆ ಅಂದರೆ ನಾನು ಜಾಸ್ತಿ ಅಪ್ಲೈ ಮಾಡೋಕ್ಕೆ ಹೋಗಿಲ್ಲ, ಆಯಿತಾ? ಸೊ ಇದನ್ನೇ ಬ್ಲೆಂಡ್ ಮಾಡ್ತೀನಿ ನೀಟಾಗೆ. ಎಷ್ಟು ಚೆನ್ನಾಗಿ ಕೂತಿದೆ, ನನ್ನ ಪರ್ಫೆಕ್ಟ್ ಮ್ಯಾಚ್ ಕೂಡ. ಇನ್ ಕೇಸ್ ನಿಮ್ಗೆ ಹೆವಿ ಅನಿಸ್ತು ಅಂದರೆ ಒಂದು ಸ್ಪಾಂಜ್ ತೊಗೊಂಡು ಈ ಥರ ಡ್ಯಾಬ್ ಮಾಡಿ. ಸೊ ಎಕ್ಸಸ್ ಪ್ರಾಡಕ್ಟ್ ಎಲ್ಲನೂ ಇದು ಅಬ್ಸರ್ವ್ ಮಾಡುತ್ತೆ. ಸೊ ನಿಮಗೆ ಬೇಸ್ ಬಂದು ತುಂಬ ನ್ಯಾಚುರಲ್ ಆಗಿರುತ್ತೆ. ಅದು ಬ್ಲ್ಯಾಕ್ ಕಾಜಲ್ ತೊಗೊಂಡು ನಿಮ್ಮ ವಾಟರ್ ಲೈನ್ಗೆ ಡ್ರಾ ಮಾಡ್ಕೊಳ್ಳಿ. ಆ್ಯಂಡ್ ಸೇಮ್ ಕಾಜಲ್ನ ನಿಮ್ಮ ಐಲಿಡ್ ಮೇಲೆ ಜಾಸ್ತಿ ಡ್ರಾ ಮಾಡಬೇಡಿ, ಸುಮ್ಮನೆ ಲೈಟಾಗಿ ಈ ಥರ ಮಾಡ್ಕೊಳ್ಳಿ. ಕೈಯನ್ನ ಸುಮ್ಮನೆ ಹಿಂಗೆ ಮಾಡಿ. ಬ್ರೌನ್ ಐ ಶಾಡೋ ತಗೊಂಡು ಜಸ್ಟ್ ಈ ರೀತಿ ಬ್ಲೆಂಡ್ ಮಾಡ್ತಾ ಹೋಗಿ. ಹಾರ್ಶ್ ಅಂತ ಅನ್ನಿಸ್ಬಾರ್ದು, ಎರಡು ಸ್ಮರ್ಜ್ ಆಗಬೇಕು. ಆಗೊಂದು ಸ್ಮೋಕಿ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಈ ಥರ ಬರಬೇಕು, ಆಯಿತಾ? ಇಫ್ ಇನ್ ಕೇಸ್ ಬಂದಿಲ್ಲ ಅಂದರೆ ಕೀಪ್ ಆನ್ ಟ್ರೈನ್, ಖಂಡಿತ ಬರುತ್ತೆ. ಟ್ರೈ ಮಾಡ್ತೀರಿ, ಬಂದೇ ಬರುತ್ತೆ. ನೆಕ್ಸ್ಟು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಬಂತು ಐಲೈನರು. ಒಂದು ಕಡೆ ಬರುತ್ತೆ, ಇನ್ನೊಂದು ಕಡೆ ಬರಲ್ಲ, ಬಟ್ ವಿ ಹ್ಯಾವ್ ಟು ಟ್ರೈ. ಓಕೆ, ಸಮ್ ಹೌ ಮ್ಯಾನೇಜ್ಡ್. ನೆಕ್ಸ್ಟು ಐಬ್ರೋ ಫಿಲ್ ಮಾಡೋದು. ನೀವು ಹೆಂಗೆ ಫಿಲ್ ಮಾಡ್ಕೊಳ್ತೀರೋ ಹಾಗೆ ಮಾಡ್ಕೊಳ್ಳಿ. ನಾನು ಮಾಡ್ದಂಗೆ ಮಾಡಬೇಕು ಅನ್ನೋದು ಏನಿಲ್ಲ. ಯೂಶ್ವಲಿ ನಾನು ಬ್ಲ್ಯಾಕ್ ಐ ಶಾಡೋ ತೊಗೊಂಡು ಐಬ್ರೋನ ಫಿಲ್ ಮಾಡ್ಕೊಳ್ತೀನಿ. ನಾನು ಐಬ್ರೋ ಮಾಡಿಸಿಲ್ಲ, ಆಯಿತಾ? ಕೆಟ್ಟ ಖರಾಬಾಗಿ ಕಾಣ್ತಾ ಇದೆ. ಅಷ್ಟೇ. ನೆಕ್ಸ್ಟು ನಮ್ಮ ಕಣ್ಣನ್ನ ಇನ್ನೂ ಎನ್ಹ್ಯಾನ್ಸ್ ಮಾಡೋದು ಯಾವುದು ಗೊತ್ತಾ? ನಮ್ಮ ಲ್ಯಾಶಸ್ಸು. ಸೊ ಎಲ್ಲರ ಹತ್ರ ಒಂದು ಕರ್ಲರ್ ಇರಲಿ. ಮಸ್ಕರ ಇಲ್ಲಾಂದ್ರೂ ಪರವಾಗಿಲ್ಲ, ಕರ್ಲರ್ನ ಇಟ್ಕೊಳ್ಳಿ. ಬಿಕಾಸ್ ಕರ್ಲ್ ಮಾಡಿದ್ರು ಸಾಕು ನಮ್ಮ ಲ್ಯಾಶು ಲಿಫ್ಟ್ ಆಗುತ್ತೆ. ಸೊ ಚೆನ್ನಾಗಿ ಕಾಣುತ್ತೆ. ಈಗ ಒಂದು 15-20 ಡೇಸಿಂದ ಈ ಪ್ಯಾನೋರಾಮಾ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ. ಆದರೆ ಒಂದೇ ಒಂದು ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಎಣ್ಣೆಯಿಂದ ತೆಗಿಬೇಕು, ಇಲ್ಲ ಕ್ಲೆನ್ಸಿಂಗ್ ಬಾಮ್ ಯೂಸ್ ಮಾಡಬೇಕು ತೆಗೆಯೋದಕ್ಕೆ.
ಬಟ್ ಕ್ರೇಜಿ ಆಗಿದೆ. ತೋರಿಸ್ತೀನಿ ನೋಡಿ ಹೆಂಗೆ ಲಿಫ್ಟ್ ಆಗುತ್ತೆ. ಇವಾಗ ಕರ್ಲ್ ಬೇರೆ ಮಾಡಿದ್ದೀನಿ ಅಲ್ವಾ. ನೋಡಿದ್ರಾ, ಐ ಮೇಕಪ್ ಆಯಿತು. ನೆಕ್ಸ್ಟ್ ಬ್ಲಷು. ಇದಂತೂ ಸಿಕ್ಕಾಪಟ್ಟೆ ಪಿಗ್ಮೆಂಟೆಡು. ಚೂರು ಹಾಕ್ತೀನಿ ನೋಡಿ. ಸೇಮ್ ಫೌಂಡೇಶನ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ವಾಯ್ಸ್ ಓವರ್ ಕೊಡ್ತೀನಿ, ಬಿಕಾಸ್ ಹ್ಯಾಂಡ್ ಫ್ಯಾನ್ ಇಟ್ಕೊಂಡಿದ್ದೆ, ಅದು ತುಂಬ ಜೋರಾಗಿ ಸೌಂಡ್ ಬರ್ತಿತ್ತು, ಅಷ್ಟು ಶೆಕೆ ಆಗ್ತಿತ್ತು ನನಗೆ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬೇಸ್ ಆಯಿತು ಆ್ಯಂಡ್ ಐ ಮೇಕಪ್ ಆಯಿತು. ಇವಾಗ ಲಿಪ್ಸ್ಟಿಕ್ಗೆ ನಾನು ಮಾರ್ಸ್ ಅವ್ರದ್ದು ಲಿಪ್ ಲೈನರ್ ಯೂಸ್ ಮಾಡಿ ಸ್ವಿಸ್ ಬ್ಯೂಟಿ ಅವ್ರದ್ದು ಸ್ಯಾಟಿನ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಏನೆಲ್ಲ ಬಳಸಿದ್ದೀನಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಸ್ಪೆಷಲಿ ಈ ಲುಕ್ಕಲ್ಲಿ ನಿಮ್ಮ ಕಣ್ಣೇ ತುಂಬ ಎನ್ಹ್ಯಾನ್ಸ್ ಆಗೋದು. ಆ್ಯಂಡ್ ನೀವೇನಾದರೂ ಐಬ್ರೋ ಎಲ್ಲ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಮೇಕಪ್ ಲುಕ್ ನಿಮಗೆ ಯೂಸ್ ಆಯಿತಾ ಆ್ಯಂಡ್ ನೀವೇನಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.